Hello, my dear friends. In this video, we are going to learn about homonyms. ಈ ವಿಡಿಯೋದಾಗ ನಾವು ಇಂಗ್ಲಿಷ್ ಗ್ರಾಮರ್ದ ಒಂದು ಪಾಠ ಆಗಿರ್ತಕ್ಕಂಥ ಹೋಮೋನಿಮ್ಸ್ಗಳ ಕುರಿತು ತಿಳ್ಕೊಳ್ಳೋಣ. ಲೆಟ್ ಅಸ್ ಗೆಟ್ ಸ್ಟಾರ್ಟೆಡ್. ಹೋಮೋನಿಮ್ಸ್ ಅಂದ್ರೆ words with the same spelling or sound as another but different meaning. Words with the same spelling or sound as another but different meanings. ಅಂದ್ರೆ ಇಲ್ಲಿ ಶಬ್ದಗಳು ಆ ಹೋಮೋನಿಮ್ಸ್ ಗಳ ಹೋಮೋ ಮೀನ್ಸ್ ಸೇಮ್. ಹೋಮೋ ಅಂದ್ರೆ ಏನಿದೆ ಅರ್ಥ, ಇಲ್ಲಿ ಹೋಮೋ ಅಂದ್ರೆ ಏನಪ್ಪಾ ಅಂದ್ರೆ ಸೇಮ್ ಅನ್ನಂಗ. ಹೋಮೋ ಮೀನ್ಸ್ ಸೇಮ್. ಹಿಟೇರೋ ಅಂದ್ರೆ ಅದರ್. ಹಿಟೇರೋ ಅಂದ್ರೆ ಅದರ್ ಅನ್ನಂಗ, ಅಂದ್ರೆ ಡಿಫರೆಂಟ್ ಅನ್ನಂಗ. ಹಿಟೇರೋ ಮೀನ್ಸ್ ಅದರ್ ಆರ್ different. Homonyms means words with the same spelling or sound as another. ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಶಬ್ದಗಳು ಏನಿರ್ತಾವು ಅವುಗಳ ಸ್ಪೆಲ್ಲಿಂಗ್ ಸೇಮ್ ಇರ್ತೈತಿ ಅಥವಾ ಒಂದು ಸೌಂಡ್ ಅದರ ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಏನಿರ್ತೈತಿ ಸೇಮ್ ಇರ್ತೈತಿ. ಬಟ್ ದೇ ಹ್ಯಾವ್ ಡಿಫರೆಂಟ್ ಮೀನಿಂಗ್ಸ್. ಅದರ ಅರ್ಥನೇ ಬೇರೆ ಇರ್ತೈತಿ, ಇದರ ಅರ್ಥನೇ ಬೇರೆ ಇರ್ತೈತಿ. ಒಂದು ನೌನ್ ಇರ್ತೈತಿ, ಒಂದು ವರ್ಬ್ ಇರ್ತೈತಿ. ಅಥವಾ ಒಂದೇ ಶಬ್ದ ಬೇರೆ ಬೇರೆ ಅರ್ಥಗಳಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ, ಅಂದ್ರೆ ಅಡ್ಜೆಕ್ಟಿವ್ ಆಗಿ, ಅಡ್ವರ್ಬ್ ಆಗಿ, ನೌನ್ ಆಗಿ, ಈ ರೀತಿ ಅನೇಕ ಪ್ರಕಾರಗಳಾಗಿ ಒಂದೇ ವರ್ಡ್ ಯೂಸ್ ಆಗತಿ. ಅಂತ ಶಬ್ದಗಳು ಏನ್ ಕರೀತಾರು ಹೋಮೋನಿಮ್ಸ್ ಅಂತ ಹೇಳ್ತಾರು. ಇವುಗಳಲ್ಲಿ ಫಸ್ಟ್ ಒನ್ ಯಾವ್ದು ನೋಡೋಣ. ಅಡ್ವೈಸ್. ಅಡ್ವೈಸ್ ನೋಡ್ರಿ, ಇಲ್ಲಿ there is not much difference between these two words. Here is C but here is S. Only there is a difference of a letter. ಒಂದು ಲೆಟರ್ ಅಕ್ಷರ ಮಾತ್ರ ವ್ಯತ್ಯಾಸ ಐತಿ. ಆದ್ರ ಇಲ್ಲಿ ಎರಡೂದ್ರ ಮೀನಿಂಗ್ ಪ್ರೊನೌನ್ಸಿಯೇಷನ್ ಸೇಮ್ ಆಗತಿ. ಅಡ್ವೈಸ್ ಅಡ್ವೈಸ್ ಬರ್ತೈತಿ. ಆದ್ರ ಇದು ನೌನ, ಇದು ವರ್ಬ್ ಆಗಿ ಯೂಸ್ ಆಗತಿ. ಇದೇನಾಗತ್ತದ ಅಡ್ವೈಸ್ ಅನ್ನೋದು ಇದು ನೌನ, ಇದು ವರ್ಬ್ ಬಗ್ಗೆ ಯೂಸ್ ಆಗತಿ. ಅಡ್ವೈಸ್ ಅಂದ್ರೆ ಇದರ ಅರ್ಥ ಏನಾಗತಿ, ಕೌನ್ಸಿಲ್ ಆರ್ ಗೈಡೆನ್ಸ್. ಕೌನ್ಸಿಲ್ ಆರ್ ಗೈಡೆನ್ಸ್ ಅಂದ್ರೆ ಒಂದು ಸಲಹೆ ಮತ್ತು ಮಾರ್ಗದರ್ಶನ. ಇದು ಅಡ್ವೈಸ್, ಇದು ವರ್ಬ್ ಐತಿ. ಇದರ ಅರ್ಥ ಏನಾಗತಿ, ಗಿವ್ ಅಡ್ವೈಸ್ ಆರ್ ಗೈಡೆನ್ಸ್. ಸಲಹೆ ಅಥವಾ ಮಾರ್ಗದರ್ಶನ ಕೊಡು, ಕೊಡು ಅಥವಾ ನೀಡು. ಹೌದಾ, ಇದು ನೌನ ಕೌನ್ಸಿಲ್ ಆರ್ ಗೈಡೆನ್ಸ್ ಆಗತಿ. ಸಲಹೆ ಅಥವಾ ಮಾರ್ಗದರ್ಶನ, ಏನೋ ಒಂದು ಆಪ್ತ ಸಮಾಲೋಚನೆ ಅಂತ ಇದು ಬರ್ತೈತಿ. ಇಲ್ಲಿ ಅಡ್ವೈಸ್ ಇದು ವರ್ಬ್, ಗಿವ್ ಅಡ್ವೈಸ್ ಆರ್ ಗೈಡೆನ್ಸ್, ಸಲಹೆ ಅಥವಾ ಮಾರ್ಗದರ್ಶನವನ್ನು ಮಾಡು, ನೀಡು, ಕೊಡು. ಇಲ್ಲಿ ಒಂದು ಇದರೊಂದು ಸೆಂಟೆನ್ಸ್ ಮಾಡೋನು. The liar gave legal advice to
his clients. To his client. The lawyer gave legal advice to his client. ಒಬ್ಬ ವಕೀಲ, ಲಾಯರ್ ಅಂದ್ರೆ ಇಲ್ಲಿ ವಕೀಲ ಏನ್ ಮಾಡ್ತಾನ, ತನ್ನ ಒಂದು ಕ್ಲೈಂಟ್ ಗಿರಾಕಿಗಳಿಗೆ, ತನ್ನ ಒಂದು ಗ್ರಾಹಕರಿಗೆ ಏನ್ ಮಾಡ್ತಾನೋ ಒಂದು ಕಾನೂನಿನ ಸಲಹೆಯನ್ನು, ಮಾರ್ಗದರ್ಶನವನ್ನ ಕೊಟ್ಟ. ಅದೇ ರೀತಿ ಈ ಒಂದು ವರ್ಡ್ ಅನ್ನು ಹೆಂಗ್ ಯೂಸ್ ಮಾಡ್ಬೋದು, ಸೇಮ್ ವರ್ಡ್ ಒಳಗೆ ಸ್ವಲ್ಪ ಚೇಂಜ್ ಮಾಡೋದು. ದಿ ಲಾಯರ್ advised to his client. The lawyer advised to his client means, advised means he gave advice or guidance to his client. ತನ್ನ ಒಂದು ಗಿರಾಕಿಗಳಿಗೆ, ಒಂದು ತನ್ನ ಕಸ್ಟಮರ್ಗೆ ಏನ್ ಮಾಡೋನು ಒಂದು ಸಲಹೆಯನ್ನ ಕೊಟ್ಟ ಅಂತ ಈ ರೀತಿಯಾಗಿ ನಾವು ಇದು ನೌನ್ ಆಗಿ ಯೂಸ್ ಆಗತ್ತೆ, ಇದು ವರ್ಬ್ ಆಗಿ ಯೂಸ್ ಆಗತ್ತೆ. ಬೇಲ್, ಬೇಲ್ BAIL, ಬೇಲ್ ಅಂದ್ರೆ ಮನಿ paid as security for the release of a prisoner. prisoner ಅಂದ್ರೆ ಬಿಡುಗಡೆಗಾಗಿ ಕೊಟ್ಟ ಹಣ. ಬಿಡುಗಡೆಗಾಗಿ ಕೊಟ್ಟ ಹಣ ಅಂದ್ರೆ ಇಲ್ಲಾಂದ್ರೆ ಬೇಲ್ ಮೀನ್ಸ್ ಮನಿ ಪೇಡ್ ಆಸ್ ಸೆಕ್ಯೂರಿಟಿ ಫಾರ್ ದಿ ರಿಲೀಸ್ ಆಫ್ ಪ್ರಿಸನರ್. ಒಬ್ಬ ವ್ಯಕ್ತಿ ಏನೋ ಒಂದು ಅಕ್ಯೂಡ್ ಇರ್ತಾನವ, ಅವನು ಏನೋ ತಪ್ಪು ಮಾಡಿ ಅಂತ ಹೇಳೋ ಅವನ ಆರೋಪ ಮಾಡಿ ಅವನ ಜೈಲಿ ಹಾಕಿರ್ತಾರು. ಹೌದಾ, ವೆನ್ ಎವರ್ ಹಿ ಈಸ್ ಇನ್ ಪ್ರಿಸನ್ಡ್, ಅವನ ಜೈಲಿ ಹಾಕಿದಾಗ ಅವನ ಜೈಲಿನಿಂದ ಟೆಂಪರವರಿಯಾಗಿ ತಾತ್ಕಾಲಿಕವಾಗಿ ಹೊರಗೆ ತರಲು, ಜೈಲಿನಿಂದ ಬಿಡುಗಡೆಗೊಳಿಸಲು ಸೆಕ್ಯೂರಿಟಿಯಾಗಿ ಅಂದ್ರೆ ಭದ್ರತೆಯಾಗಿ ಕೊಡ್ತಕ್ಕಂತ ಹಣಕ್ಕ ಅಮೌಂಟ್ ಏನ್ ಕರೀತಾರು, ಬೇಲ್ ಅಂತ ಕರೀತಾರು. ನೋಡಿ, ರಮೇಶ್ paid ರೂಪಾಯಿ 20,000 as bail for Anil. ರಮೇಶ್ ಪೇಡ್ ರೂಪಾಯಿ 20,000 ಆಸ್ ಬೇಲ್ ಫಾರ್ ಅನಿಲ್ ಅಂದ್ರೆ ಅನಿಲ್ನ ಬಿಡುಗಡೆಗಾಗಿ ರಮೇಶನ 20,000 ರೂಪಾಯಿಯನ್ನು ಹಣ ಬೇಲ್ ಆಗಿ ಅಂದ್ರೆ ಒಂದು ಸೆಕ್ಯೂರಿಟಿ ಆಗಿ ಒಂದು ಪೇ ಮಾಡಿದನು. ಯಾರ? ರಮೇಶ. ಇದು ಈ ಬೇಲ್ ಅಂದ್ರೆ BALE ಬೇಲ್ ಅಂದ್ರೆ ಲಾರ್ಜ್ ಪ್ಯಾಕ್ ಆರ್ ಬಂಡಲ್ ಆಫ್ ಸಮಥಿಂಗ್. ಯಾವುದೇ ಒಂದು ದೊಡ್ಡ ಗಂಟು ಅಥವಾ ಚೀಲ ಅನ್ನೋದಕ್ಕೆ ಏನಂತಾರು, ಬೇಲ್ ಅಂತ ಕರೀತಾರು. ದೊಡ್ಡ ಯಾವುದೇ ಒಂದು ವಸ್ತುವಿನ, ಸಮಥಿಂಗ್ ಮೀನ್ಸ್ ಯಾವುದೇ ಒಂದು ವಸ್ತುವಿನ ದೊಡ್ಡ ಚೀಲ, ದೊಡ್ಡ ಚೀಲ ಅಥವಾ ಗಂಟು. ಗಂಟು. ಫಾರ್ಮರ್ brought a bale of cotton to the market.
ಫಾರ್ ಸೇಲ್. A farmer brought a bale of cotton to the market for sale. ಅಂದ್ರೆ ವ್ಯಾಪಾರ ಮಾಡಕ ಒಬ್ಬ ರೈತ ಒಂದು ಹತ್ತಿಯ ಒಂದು ದೊಡ್ಡ ಚೀಲವನ್ನ, ದೊಡ್ಡ ಗಂಟನ್ನು ಎಲ್ಲಿದಾಗ ನಾವು ಮಾರ್ಕೆಟ್ಗೆ, ಮಾರುಕಟ್ಟೆಗೆ ತಂದ. ಏಡ್, ಏಡೆ. ಏಡ್ ಅಂದ್ರೆ these two words are used. This is used as both noun and verb, and this is only as noun. Okay. Aid ಅಂದ್ರೆ ಏನ್ ಬರ್ತೀವಿ? ಹೆಲ್ಪ್, ಸಹಾಯ. ಏಡ್ ಮೀನ್ಸ್ ಹೆಲ್ಪ್, ಸಹಾಯ. ಆರ್ಯನ್ did aid to ಅಚ್ಯುತ್. ಆರ್ಯನ್ ಡಿಡ್ ಏಡ್ ಟು ಅಚ್ಯುತ್ ಅಂದ್ರೆ ಆರ್ಯನ್ ಏನ್ ಮಾಡ್ತಾನೆ, ಅಚ್ಯುತ್ಗೆ ಸಹಾಯವನ್ನು ಮಾಡಿದ. ಹೌದಾ? ಇದು ನಾವು ನೌನ್ ಆಗಿ ಯೂಸ್ ಮಾಡೀನಿ. ಇದನ್ನ ನಾವು ವರ್ಬ್ ಆಗಿ ಕೂಡ ಯೂಸ್ ಮಾಡಬಹುದು. ಆರ್ಯನ್ aided ಅಚ್ಯುತ್. aided means ಹೆಲ್ಪ್ ಅನ್ನಂಗ. ಆರ್ಯನ್ ಏಡೆಡ್ ಅಚ್ಯುತ್ ಅಂದ್ರೆ ಆರ್ಯನ್ ಅಚ್ಯುತ್ಗೆ ಸಹಾಯ ಮಾಡಿದ. ಈ ರೀತಿ ನಾವು ಇದನ್ನ ವರ್ಬ್ ಮತ್ತು ನೌನ್ ಎರಡೂ ರೀತಿಯಲ್ಲಿ ನಾವು ಇದನ್ನ ಸಹಾಯ ಅಂತಕ್ಕಂಥ ಏಡ್ ವರ್ಡ್ ನಾವು ಯೂಸ್ ಮಾಡಬಹುದು. ಇಲ್ಲಿ ಏಡ್ ಮೀನ್ಸ್ advisor or helper. ಒಂದು ಸಲಹೆ ಕೊಡುವವನು ಅಥವಾ ಸಹಾಯ ಮಾಡುವವನು. ಸಹಾಯ ಮಾಡುವವನು. An IAS officer works as an aide to the Prime Minister. An IAS officer works as an aide to the Prime Minister ಅಂದ್ರೆ ಒಬ್ಬ IAS ಅಧಿಕಾರಿ ಪ್ರಧಾನಮಂತ್ರಿಗೆ ಒಬ್ಬ ಸಲಹೆಗಾರನಾಗಿ, ಒಬ್ಬ ಒಂದು ಸಹಾಯಕನಾಗಿ ಕೆಲಸ ಮಾಡ್ತಾನು. ಕ್ಯಾನ್ವಾಸ್, ಕ್ಯಾನ್ವಾಸ್. ಈ ಕ್ಯಾನ್ವಾಸ್ ಅಂದ್ರ ಕ್ಲೋತ್ made of cotton, flax, etc. ಒಂದು ಬಟ್ಟೆ. ಇದನ್ನ ಎದುರೇ ಮಾಡ್ತಾರಪ್ಪ ಅಂದ್ರೆ ಕ್ಯಾನ್ವಾಸ್ ಅಂತಕ್ಕಂಥದ್ದು ಕ್ಲಾತ್ ಮೇಡ್ ಆಫ್ ಕಾಟನ್ ಆರ್ ಫ್ಲಾಕ್ಸ್ ಅಂದ್ರೆ ಹತ್ತಿ ಅಥವಾ ಫ್ಲಾಕ್ಸ್ ಅಂತಕ್ಕಂಥ ಒಂದು ಗಿಡದಿಂದ ಒಂದು ಮಾಡಿದಂತ ಬಟ್ಟೆ. ಇದು ಒಂದು ಬಟ್ಟೆ. A painter designed beautiful flower on a canvas. ಒಬ್ಬ ಪೇಂಟರ್ ಏನ್ ಮಾಡ್ತಾನೋ ಕ್ಯಾನ್ವಾಸ್ ಮೇಲೆ, ಒಂದು ಬಟ್ಟೆ ಮೇಲೆ ಒಂದು ಸುಂದರವಾದ ಹೂವಿನ ಚಿತ್ರವನ್ನ ಡಿಸೈನ್ ಮಾಡ್ತಾನೋ, ಒಂದು ರಚನೆ ಮಾಡ್ತಾನೋ.
ಬಿಡಿಸ್ತಾನವ. ಈ ಕ್ಯಾನ್ವಾಸ್ ಅಂದ್ರೆ ಸಾಲಿಸಿಟರ್ ಆಸ್ಪರ್. ಆಸ್ಪರ್ ಅಂದ್ರೆ ಕೇಳುವುದು, ಬೆಗ್ ಮಾಡೋದಂಗ, ಬೇಡಿಕೊಳ್ಳುವುದು. ಸಾಲಿಸಿಟರ್ ಆಸ್ಪರ್ ಮೀನ್ಸ್ ಬೇಡು ಅಥವಾ ಕೇಳು, ಬೇಡು ಅಥವಾ ಕೇಳು. ದಿ candidates canvas votes before the election. The candidates canvas votes before the election ಅಂದ್ರೆ ಚುನಾವಣೆಯ ಮುಂಚೆ, ಎಲೆಕ್ಷನ್ ಅಂತ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ ಏನ್ ಮಾಡಿದ್ರು, ಜನರ ಹತ್ತಿರ ಹೋಗಿ ನಮ್ಗ ವೋಟ್ ಹಾಕ್ರಿ, ನಾನು ಆಯ್ಕೆ ಮಾಡಿದ್ರೆ ನಿಮ್ಗೆ ಅಂತ ಕೆಲಸ ಮಾಡಿಕೊಡ್ತೀನಿ, ಇಂಥ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ಅವರಿಗೆ ಒಂದು ಮ್ಯಾನಿಫೆಸ್ಟೋ ಭರವಸೆಯನ್ನ ಕೊಟ್ಟು ಅವರ ವೋಟ್ ಅನ್ನ ಕೇಳ್ತಾರು. ಡಿಯರ್ ಡೀರ್ ಡಿಯರ್ ಮೀನ್ಸ್ beloved or lovely ಅಂದ್ರೆ ಪ್ರೀತಿಯ ಅಥವಾ ಅಚ್ಚುಮೆಚ್ಚಿನ. ಪ್ರೀತಿಯ ಅಥವಾ ಅಚ್ಚುಮೆಚ್ಚಿನ ಅಂದ್ರ ಡಿಯರ್ ಅನ್ನಂಗ, beloved or lovely. The teacher addressed his students as my dear students. The teacher addressed his students as my dear students. ಟೀಚರು ಕ್ಲಾಸ್ ರೂಮ್ ಎಂತ ಹೇಳ್ಕೊಂಡ್ಲೆ ಮಕ್ಕಳನ್ನ ಉದ್ದೇಶಿಸಿ ಮಾತಾಡ್ತಾರ. ಏನ್ ಹೆಂಗ್ ಕರಿತಾರಪ್ಪ ಅವ್ರ ಮಕ್ಕಳನ್ನವರ? ಮೈ ಡಿಯರ್ ಸ್ಟೂಡೆಂಟ್ಸ್, ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ ಅಂತ ಅವರು ತಮ್ಮ ಮಾತನ್ನ ಒಂದು ಆರಂಭಿಸ್ತಾರು. ಅದೇ ರೀತಿ ಡೀರ್ ಅಂದ್ರೆ ಇಟ್ ಈಸ್ ಸ್ಟ್ಯಾಗ್. ಸ್ಟ್ಯಾಗ್ ಅಂದ್ರೆ ಜಿಂಕೆ. ಒಂದು ದಿಸ್ ಇಸ್ ಒನ್ ಆಫ್ ದಿ ವೈಲ್ಡ್ ಅನಿಮಲ್ಸ್, ಒಂದು ಕಾಡು ಪ್ರಾಣಿಗಳಲ್ಲಿ ಇದು ಒಂದು. ಬಟ್ ಇಟ್ ಈಸ್ ದಿ ಮೋಸ್ಟ್ ಮೈಲ್ಡ್ ಅನಿಮಲ್ ಆಸ್ ವೆಲ್, ಅಂದ್ರೆ ಅತ್ಯಂತ ಮುಗ್ಧ ಪ್ರಾಣಿ ಕೂಡ ಐತಿ. ಹೌದಾ? ಡೀರ್ ಈಸ್ ದಿ ಮೋಸ್ಟ್ ಮೈಲ್ಡ್, ಅಂದ್ರೆ ಮೈಲ್ಡ್ ಮೀನ್ಸ್ ಮುಗ್ಧ, ಇನ್ನೋಸೆಂಟ್, ಮೈಲ್ಡ್ ವೈಲ್ಡ್ ಅನಿಮಲ್. ಹೌದಾ? ಇದನ್ನ ಯಾರು ಬೇಕಾದ್ರು ಹಿಡಿಬಹುದು, ಟಚ್ ಮಾಡಬಹುದು, ಹಿಡಿ ಆಟ ಆಡಬಹುದು ಅಂತಷ್ಟು ಮುಗ್ಧ ಪ್ರಾಣಿ ಯಾವ್ದದಿ? ಇದು ಡೀರ್, ಜಿಂಕೆ ಆಗಿರ್ತೈತಿ. ಹೀಲ್ means cure or make healthy. ವಾಸಿ ಮಾಡು ಅಥವಾ ಆರಾಮವಾಗಿಸು ಅಥವಾ ವಾಸಿ ಮಾಡು. An injury was healed after
an injection. An injury was healed after an injection. ಒಂದ ಗಾಯ ಇಂಜೆಕ್ಷನ್ ಕೊಟ್ಟ ನಂತರ ಅದು ವಾಸಿ ಮಾಡಲ್ಪಟ್ಟಿತು. ಹೀಲ್ ಅಂದ್ರೆ ಕ್ಯೂರ್ ಆರ್ ಮೇಕ್ ಹೆಲ್ದಿ. ಏನೋ ಒಂದು ನಮ್ಗೆ ಗಾಯ ಆಗಿರ್ತೈತಿ, ನಮ್ಗೇನೋ ಆರಾಮ್ ಇರುದಿಲ್ಲ, ಅವಾಗ ನಾವ್ ಏನ್ ಮಾಡ್ತೀವಿ, ಟ್ರೀಟ್ಮೆಂಟ್ ತಗೋತೀವಿ, ಹಾಸ್ಪಿಟಲ್ ಹೋಗಿ ಅವಾಗ ನಮ್ಗೆ ಆ ಒಂದು ಗಾಯ ನಮ್ಗೆ ವಾಸಿ ಆಕತಿ. ಅದನ್ನ ಇಟ್ ಈಸ್ ಹೀಲ್ಡ್ ಅಂದ್ರೆ ಅನ್ ಇಂಜುರಿ ವಾಸ್ ಹೀಲ್ಡ್ ಆಫ್ಟರ್ ಅನ್ ಇಂಜೆಕ್ಷನ್ ಅಂದ್ರೆ ಒಂದು ಇಂಜೆಕ್ಷನ್ ಕೊಟ್ಟ ನಂತರ ನಮ್ಮ ಗಾಯ ವಾಸಿ ಆಯ್ತು ಅಂತ ಅರ್ಥ ಕೊಡ್ತೈತಿ. ಇಲ್ಲಿ ಹೀಲ್ ಅಂದ್ರೆ ಬ್ಯಾಕ್ ಪಾರ್ಟ್ ಆಫ್ ದಿ ಫುಟ್. ಬ್ಯಾಕ್ ಪಾರ್ಟ್ ಆಫ್ ದಿ ಫುಟ್ ಪಾದದ ಹಿಂಭಾಗ ಅಥವಾ ಹಿಮ್ಮಡಿ. ಹೀಲ್ ಬ್ಯಾಕ್ ಪಾರ್ಟ್ ಆಫ್ ದಿ ಫುಟ್. ನಮ್ದು ಫುಟ್ ಇರುತ್ತೆ ಕೆಳಗೆ ಪಾದ, ಅದರ ಹಿಂದಿನ ಭಾಗ ಏನೈತಿ ಪಾದದ ಹಿಂಭಾಗ ಅಥವಾ ಹಿಮ್ಮಡಿ. A piece of glass penetrated Rahul's heel. A piece of glass penetrated Rahul's heel ಅಂದ್ರೆ ಒಂದು ಗಾಜಿನ ತುಕಡಿ ರಾಹುಲ್ ಹಿಮ್ಮಡಿ ಒಳಗೆ ಹೋಯ್ತು.